ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ. ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ದಟ್ ನಾನು ಹಾಕಿರುವಂಥ ಪ್ರತಿ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ. ತುಂಬ ಜನ ವೀಡಿಯೋಸನ್ನು ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೇನೆ ನೋಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ಕೊನೆ ತನಕ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ. ತುಂಬ ದಿನದ ನಂತರ ನಾನು ವೀಡಿಯೋ ಮಾಡ್ತಿರುವಂಥದ್ದು. 2 ವೀಕ್ಸೇ ಆಗೋಯ್ತು ವೀಡಿಯೋನ ಮಾಡ್ದೇನೆ. ವೀಡಿಯೋ ಆಲ್ರೆಡಿ ಮಾಡಿಟ್ಕೊಂಡಿದ್ದೆ, ಅಪ್ಲೋಡ್ ಮಾಡಲಿಕ್ಕೂ ಕೂಡ ಆಗಲಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಹಾಗೆ ಊರಿಗೆ ಹೋಗಿದ್ದೆ ಅಲ್ವಾ, ಹಾಗಾಗಿ ಅಲ್ಲಿದು ವೆದರ್ ಆಗಿರ್ಬೋದು, ಹಾಗೆ ಈಗ ಚಳಿಗಾಲ ಬೇರೆ, ಎಲ್ಲನೂ ಸೇರಿ ನನಗೆ ತುಂಬಾ ಹುಷಾರಿಲ್ಲದಾಗೆ ಆಗೋಯ್ತು. ಹಾಗಾಗಿ ವೀಡಿಯೋಸನ್ನು ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ಎಡಿಟ್ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ನಾನು ಮತ್ತು ಹಸ್ಬೆಂಡ್ ಎಲ್ಲ ಸೇರಿಕೊಂಡು ಊರಿಗೆ ಹೊರಟಿದ್ದೀವಿ, ನನ್ನ ಅಮ್ಮನ ಮನೆಗೆ. ಅಲ್ಲಿ ದೇವಸ್ಥಾನದಲ್ಲಿ ನಮ್ಮಿಬ್ಬರಿಗೋಸ್ಕರ ನಾಗದೋಷದ ಪೂಜೆಯನ್ನು ಇಟ್ಕೊಂಡಿದ್ರು, ಹಾಗಾಗಿ ಇಬ್ಬರು ಕೂಡ ಹೊರಟಿದ್ದೀವಿ. ಅಲ್ಲಿ ಅಪ್ಪ ಅಮ್ಮ ಹಾಗೆ ಅಕ್ಕನವರೆಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿ ನಾಗದೋಷದ ಪೂಜೆಯನ್ನು ಮಾಡಿಸ್ಕೊಂಡು ಬಂದ್ವಿ. ಇದೇ ನೋಡಿ ಆ ದೇವಸ್ಥಾನ, ಒಡಂಬೈಲು ದೇವಸ್ಥಾನ ಅಂತ ಹೇಳಿ. ಆಲ್ರೆಡಿ ನಾನು ಈ ದೇವಸ್ಥಾನದ ಕುರಿತಾಗಿ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ. ಅಲ್ಲಿಗೆ ನಾವು ಬಂದಿರುವಂಥದ್ದು. ಹಾಗೆಯೇ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಬಳೆ ಒಪ್ಪಿಸುವಂಥದ್ದು ನಾನು ಆಲ್ರೆಡಿ ಹೇಳಿದ್ದೀನಿ. ಹಾಗೆ ಮತ್ತೊಂದು ವಿಶೇಷತೆ ಏನು ಅಂತಂದರೆ, ನಾಗದೇವರಿಗೆ ಕ್ಷೀರಾಭಿಷೇಕವನ್ನು ಭಕ್ತಾದಿಗಳಿಗೆ ಎಲ್ಲಿ ಕೂಡ ಅವಕಾಶವನ್ನು ಕೊಡುವುದಿಲ್ಲ. ಇಲ್ಲಿ ಹಾಗೇನೂ ಇಲ್ಲ. ಬಂದ ಭಕ್ತಾದಿಗಳ ಹತ್ರನೇ ಕ್ಷೀರಾಭಿಷೇಕವನ್ನು ಮಾಡಿಸ್ತಾರೆ. ಅದೇ ಒಂದು ಮೇನ್ ಇಲ್ಲಿಯ ವಿಶೇಷತೆ. ಹಾಗೆ ನಾವು ಕೂಡ ಈ ದೇವಸ್ಥಾನದಲ್ಲಿ ಹೋಗಿ ಕ್ಷೀರಾಭಿಷೇಕ ಆಗಿರ್ಬೋದು, ಹಾಗೆ ಸೇವೆಗಳನ್ನು ನಮ್ಮ ಕೈಯಿಂದನೇ ಮಾಡಿಸ್ತಾರೆ. ಈ ಸೇವೆಗಳನ್ನು ಮಾಡಲಿಕ್ಕೂ ಕೂಡ ಅಷ್ಟೇ ನಿಯಮವನ್ನು ಪಾಲಿಸಬೇಕಾಗಿರುತ್ತೆ. ನಾವು ಪೂಜೆ ಮಾಡೋಕ್ಕಿಂತ ಮುಂಚೆನೇ ಒಂದು 7 ಡೇಸ್ ನಾವು ಶುದ್ಧವಾಗಿರಬೇಕು. ಹಾಗೆಯೇ ಹೆಣ್ಣು ಮಕ್ಕಳು ಪೀರಿಯಡ್ಸಿಂದನೂ ಕೂಡ ಶುದ್ಧವಾಗಿರಬೇಕು, ನಾನ್ ವೆಜ್ಜಿಂದನೂ ಕೂಡ ಶುದ್ಧವಾಗಿರಬೇಕು. ಹಾಗೆಯೇ ಪೂಜೆಯನ್ನು ಮುಗಿಸ್ಕೊಂಡು ಮತ್ತೆ 7 ಡೇಸ್ ಕೂಡ ಆ ಪ್ರಸಾದ ಇರುವಾಗಲೂ ಕೂಡ ನಾವು ಶುದ್ಧವಾಗಿರಬೇಕು. ಇಂಥದ್ದೆಲ್ಲ ನಿಯಮಗಳು ಕೂಡ ಇದೆ. ಹಾಗಾಗಿ ನಮ್ಮನ್ನು ದೇವರ ಹತ್ತಿರ ಕೂಡ ಬಿಟ್ಕೊಳ್ಳೋ ಕಾರಣ ಇದೊಂದು ಮೇಯ್ನ್. ನಾವು ಶುದ್ಧವಾಗಿರ್ತೀವಿ ಅಂದರೆ ಎಲ್ಲ ನಾನ್ ವೆಜ್ಜನ್ನು ಬಿಟ್ಕೊಂಡು ಹಾಗೆಯೇ ಎಲ್ಲದರಿಂದನೂ ಕೂಡ ಶುದ್ಧವಾಗಿರಬೇಕು ಅನ್ನೋದು ಅಲ್ಲಿದು ಮೂಲ ನಿಯಮ ಕೂಡ ಆಗಿರುತ್ತೆ. ಹಾಗೆ ಇಲ್ಲಿ ಸ್ಟಾರ್ಟಿಂಗ್ ನಾವು ಆ ನಾಗದೋಷದ ಪೂಜೆಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 108 ಪ್ರದಕ್ಷಿಣೆಯನ್ನು ಹಾಕಲಿಕ್ಕೆ ಕೊಡ್ತಾರೆ. 108 ಕಾಯಿನನ್ನು ದೇವಸ್ಥಾನ ಕಡೆಯಿಂದ ಕೊಡ್ತಾರೆ. ನಾವು ಅದನ್ನು ಲೆಕ್ಕ ಪ್ರಕಾರ ಅದನ್ನು ಒಂದೊಂದು ರೌಂಡಿಗೂ ಒಂದೊಂದು ಹಾಕ್ಕೊಂಡು ಬರಬೇಕು. ಹಾಗೆಯೇ ನಾನು ಮತ್ತು ನನ್ನ ಹಸ್ಬೆಂಡು ಸುತ್ತು ಬರ್ತಾ ಇದ್ದೀವಿ. ಹಾಗೆಯೇ ನನ್ನ ಹಸ್ಬೆಂಡ್ ಏನಪ್ಪ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, 2 ಕಾಯಿನನ್ನು ಒಟ್ಟೊಟ್ಟಿಗೆ ಹಾಕ್ತಾಯಿದ್ರು, ಅಯ್ಯೋ ಬೇಗ ಮುಗಿಲಿ ಅಂತ ಹೇಳ್ಕೊಂಡು. ಆದರೆ ಅಲ್ಲಿ ನನ್ನ ಅಪ್ಪ ಮತ್ತು ನನ್ನ ಅಕ್ಕ ಸ್ಟ್ರಿಕ್ಟಾಗಿ ಅಲ್ಲಿ ನಿಂತ್ಕೊಂಡು ಹಂಗೆ ಮಾಡಬಾರ್ದು ಅಂತ ಹೇಳ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ರು. ಅದು ನಾವು ಎಲ್ಲಿ ಕಾಯಿನನ್ನು ಹಾಕ್ತೀವಿ ನೋಡಿ, ಅಲ್ಲೇ ನಿಂತ್ಕೊಂಡಿದ್ರು. ಅಪ್ಪ ಅಮ್ಮನನ್ನು ನಿಲ್ಲಿಸ್ಬಿಟ್ಟಿದ್ಯಾ, ನಾನು ಸನ್ನೆ ಮಾಡಿ ಅಪ್ಪ ಅಮ್ಮನ ಹತ್ರ ಹೇಳಿದ್ದೆ. ಹಾಗಾಗಿ ಅವ್ರು ಆಲ್ರೆಡಿ ಬಂದು ಅಲ್ಲಿ ನಾವು ಎಲ್ಲಿ ಕಾಯಿನನ್ನು ಹಾಕ್ತೀವಿ ಆಲ್ರೆಡಿ ಬಂದು ನಿಂತ್ಕೊಂಡಿದ್ರು, ನೋಡ್ಕೊಂಡು ಒಬ್ಸರ್ವ್ ಮಾಡ್ತಾನೇ ಇದ್ದರು. 2 ಕಾಯಿನನ್ನು ಹಾಕಲಿಕ್ಕೇ ಬಿಟ್ಟಿಲ್ಲ. ಹಾಗೆ ಹೀಗೇ ಒಂದು 108 ಸುತ್ತನೂ ಕೂಡ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾವು ದೇವಸ್ಥಾನದ ಒಳಗಡೆ ಪೂಜೆಗೆ ಕೂತ್ಕೊಳ್ಬೇಕಾಗುತ್ತೆ, ನಾಗದೋಷದ ಪೂಜೆಗೆ. ಹಾಗೆಯೇ ಎಲ್ಲವನ್ನು ಕೂಡ ಮುಗಿಸ್ಕೊಂಡು ಪೂಜೆಯನ್ನು ಕೂಡ ಮಾಡಿಸ್ಕೊಂಡು ಬಂದ್ವಿ. ಎಲ್ರಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ಕೂಡ ಸಿಕ್ತು. ನಮಗೆ ಅಲ್ಲಿ ಪೂಜೆಗೆ 6:30ಗೆ ಅಲ್ಲಿ ರೀಚ್ ಆಗಲಿಕ್ಕೆ ಹೇಳ್ತಾರೆ. ಉಳ್ಕೊಳ್ಳುವಂತಹ ಫೆಸಿಲಿಟಿ ಕೂಡ ಇರುತ್ತೆ. ಆದರೆ ನನ್ನ ಅಕ್ಕನ ಮನೆ ಸ್ವಲ್ಪ ಹತ್ತಿರದಲ್ಲಿ ಇರುವಂಥ ಕಾರಣ ನಾವು ಅಲ್ಲಿ ಹೋಗಿ ಸ್ಟೇ ಆಗಲಿಲ್ಲ. ನಾವು 6:30ಗೆಲ್ಲ ಅಲ್ಲಿ ರೀಚ್ ಆಗಲಿಕ್ಕೆ ಹೇಳಿದರು. 6:30ಗೆಲ್ಲ ರೀಚ್ ಆಗಿದ್ವಿ. ನನ್ನ ಹಸ್ಬೆಂಡಿಗೆ ಏನೇ ಆಗಲಿ ಅವರಿಗೆ ಟೈಮ್ ಟು ಟೈಮ್ ಊಟ ತಿಂಡಿ ಬೇಕೇ ಬೇಕು. ಆದರೆ ನಾವು ಪೂಜೆ ಇರುವ ಕಾರಣ ಹಸಿದೊಟ್ಟೆಯಲ್ಲೇ ಇರಬೇಕು ಅಂತ ಹೇಳಿ ಬೆಳಗ್ಗೆ ಏನೂ ತಿಂಡಿ ತಿಂದಿರಲಿಲ್ಲ. ಎಲ್ಲ ಪೂಜೆ ಮುಗಿಸ್ಕೊಳ್ಳುವಾಗ ನಮಗೆ 12 ಗಂಟೆ ಎಲ್ಲ ಆಗೋಯಿತು. ನನ್ನ ಹಸ್ಬೆಂಡಿಗೆ ಕೋಪ ಬರ್ತಾಯಿತ್ತು ನನ್ನ ಮೇಲೆ. ತಿಂಡಿ ಅದು ತಿನ್ಬೋದಿತ್ತು ಅಂತ ಹೇಳ್ಕೊಂಡು ಅವ್ರು ಏನು ಬೇಕಾದರೂ ಕಂಟ್ರೋಲ್ ಮಾಡ್ತಾರೆ, ಹಸಿವು ಮಾತ್ರ ಕಂಟ್ರೋಲ್ ಆಗೋದೇ ಇಲ್ಲ. ಹಾಗಾಗಿ ಕೂತ್ಕೊಂಡು ನನ್ನ ಹತ್ರ ಹೇಳ್ತಾನೇ ಇದ್ರು, ನೀವು ನೋಡ್ಬೋದು ಆ ವಿಡಿಯೋದಲ್ಲಿ, ಹಸಿವಾಗ್ತಿದೆ. ಆದರೂ ಕೂಡ ಪೂಜೆಗೋಸ್ಕರ ಅವರು ಎಲ್ಲವನ್ನೂ ತಡ್ಕೊಂಡು ನಿಂತ್ಕೊಂಡ್ರು. ಅದು ನಂಗೆ ತುಂಬ ಖುಷಿಯಾಯಿತು. ಹಾಗೆಯೇ ಎಲ್ಲ ಪೂಜೆಯನ್ನು ಮುಗಿಸ್ಕೊಂಡು ಅಪ್ಪ ಅಮ್ಮ ಕೂಡ ತುಂಬಾ ಖುಷಿಪಟ್ಟರು. ಅಲ್ಲಿ ಎಷ್ಟು ದೂರದಿಂದ ಬಂದು ಇಷ್ಟೊಳ್ಳೆ ಪೂಜೆ ಕೂಡ ಆಯಿತು ಅಂತ ಹೇಳ್ಕೊಂಡು ಎಲ್ರಿಗೂ ಕೂಡ ಖುಷಿಯಾಯಿತು. ಹಾಗೆಯೇ ನಾವು ಅವತ್ತು ಪೂಜೆ ಮುಗಿಸ್ಕೊಂಡು ಪ್ರಸಾದವನ್ನು ತಗೊಂಡು ಬೆಂಗಳೂರಿಗೆ ಹೊರಡಬೇಕು ಅಂತ ಇದ್ವಿ ನಾವು. ಆದರೆ ನನಗೆ ತುಂಬಾ ಹೆಲ್ತ್ ಇಶ್ಯೂ ಕಾರಣ ನಾನು ಇರಬೇಕಾಗಿ ಬಂತು. ಬೆಂಗಳೂರಿನಲ್ಲಿ ನನ್ನ ಹಸ್ಬೆಂಡಿದ್ದು ಆ ದೊಡ್ಡಮ್ಮನ ಮನೆಯಲ್ಲಿ ಗೃಹ ಪ್ರವೇಶ ಕೂಡ ಇತ್ತು. ಅದಕ್ಕೆ ನಾವು ರೀಚ್ ಆಗಲೇಬೇಕಿತ್ತು. ಆದರೆ ಕಾರಣಾಂತರವಾಗಿ ನನಗೆ ಹುಷಾರಿಲ್ಲದ ಕಾರಣ
ಇರಲೇಬೇಕಾಯಿತು. ನನಗೆ ಹುಷಾರಿರಲಿಲ್ಲ. ಆಮೇಲೆ ನಾನು ಸ್ವಲ್ಪ ಸರಿಯಾಗುವಾಗ ಹಸ್ಬೆಂಡಿಗೂ ಕೂಡ ಹುಷಾರಿಲ್ದಿದ್ದಂಗೆ ಆಗೋಯಿತು. ತುಂಬಾ ಹುಷಾರಿಲ್ದಿದ್ದಂಗೆ ಆಗೋಯಿತು ಅವರಿಗೂ ಕೂಡ. ಹಾಗೆ ಹಾಸ್ಪಿಟ್ಲು ಹಾಗೆ ಅಲ್ಲಿ ಮೆಡಿಸಿನ್ ಎಲ್ಲ ತೊಗೊಂಡು ಹುಷಾರು ಮಾಡಿಕೊಂಡು ಬರುವಾಗಲೇ 2 ವೀಕ್ಸ್ ಆಯಿತು. ಹಾಗಾಗಿ ವಿಡಿಯೋ ಲೇಟಾಗಿ ಬರ್ತಾ ಇದೆ. ಎಲ್ಲರೂ ಕೂಡ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಇನ್ನು ವಾಚ್ ಅವರಿಗೆ ತುಂಬಾ ಟೈಮಿಂಗ್ಸ್ ಬೇಕು. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ವಿಡಿಯೋವನ್ನು ಹೆಚ್ಚೆಚ್ಚು ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.